ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತು ನಾನು ನಿಮಗೆ ಮತ್ತೆ ಒಂದು ರೆಸಿಪಿಯೊಂದಿಗೆ ಬಂದೀನಿ ನೋಡ್ರಿ. ಅದೇನೆಂದರೆ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ರೀ. ಅದು ಕ್ಯಾಬೇಜ್ ಪಲ್ಯ ನೀವು ವೆರೈಟಿ 100 ಥರ ಮಸಾಲೆ ಹಾಕಿ ಮಾಡೋದನ್ನು ನೋಡಿರ್ಬೋದು ರೀ. ಆದರೆ ನಾನು ಮಾಡೋದು ಸಿಂಪಲ್ಲಾಗಿ ರೀ, ಸ್ಪೈಸಿಯಾಗಿ ಸಿಂಪಲ್ಲಾಗಿರುತ್ತೆ ನೋಡಿರಿ. ಇದು ಚಪಾತಿ ಜೊತೆ ಮಾಡುವಂಥ ಪಲ್ಯ ರೀ. ಇದು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ರೀ ಈ ಪಲ್ಯ. ನೋಡಿರಿ, ನೀವು ಈ ಥರ ಒಂದು ಸಲ ಮಾಡಿ ಇದನ್ನು ಸಣ್ಣದಾಗಿ ಹೆಚ್ಕೊಳ್ರಿ ಈ ಥರ. ಇಲ್ಲ ಅಂದರೆ ನೀವು ಕಟರಿಂದಾದರೂ ಹೆಚ್ಕೊಳ್ಬೋದು, ಇಲ್ಲ ನಿಮ್ಮ ಹತ್ರ ಚಾಪರ್ ಇರುತ್ತಲ್ರಿ ಅದರೊಳಗೂ ಸಹ ಸ್ವಲ್ಪ ಚಾಪ್ ಮಾಡ್ಕೋಬೋದು. ಈಗ ನೋಡಿರಿ, ಈ ಥರ ನಾನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದೇ ಥರ ಸಣ್ಣದಾಗಿ ಹೆಚ್ಕೊಳ್ರಿ. ಯಾಕಂದರೆ ಇದ್ರೊಳಗೆ ಗಡ್ಡಿನೂ ಇರುತ್ತೆ ರೀ. ಕೆಲವೊಂದು ಸೆಂಟ್ರ್ ಸ್ವಲ್ಪ ಗಡ್ಡಿ ಇರುತ್ತೆ, ಬೇಕಂದ್ರೆ ಅದನ್ನು ತೆಗೆದು ಒಗಿಬೋದು. ಆದರೆ ನಾನಿಲ್ಲಿ ಅದನ್ನು ಸಹ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಸಣ್ಣದಾಗಿ ಹೆಚ್ಕೊಳ್ರಿ. ಇದ್ರೊಳಗೆ ನೀರಿನ ಅಂಶ ಇರುತ್ತೆ ರೀ ಜಾಸ್ತಿ. ಇದು ತಿನ್ಲಿಕ್ಕೆ ತುಂಬ ಟೇಸ್ಟಿ ಅನ್ಸುತ್ತೆ ರೀ. ನೀವು ನೋಡಿರಿ, ನೀವೇ ಈ ಥರ ಸಿಂಪಲ್ಲಾಗಿ ಮಾಡಿ ಒಂದು ಸಲ. ಇದಕ್ಕೇನಿಲ್ಲ ರೀ, ಒಂದು ಕ್ಯಾಬೇಜು ಮತ್ತು ಒಂದು 5-6 ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜಿಂದ ಒಂದು ಉಳ್ಳಾಗಡ್ಡಿ, ಇಷ್ಟು ಬೇಕು ನೋಡಿರಿ. ಈಗ ನೋಡಿರಿ, ಇದಾದಮೇಲೆ ನಾನು ಮೆಣಸಿನ್ಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ್ಕಾಯಿನ ಜಜ್ಜಿ ಬಿಟ್ಟಾದರೂ ಸಣ್ಣಾಗಿ ಹಾಕೋಬೋದು ರೀ. ಬಟ್ ಅದಕ್ಕಿಂತ ಈ ಥರ ಒಂದು ಮೆಣಸಿನ್ಕಾಯಿ ಒಳಗೆ 2 ಭಾಗವಾಗಿ ಹೆಚ್ಕೊಳ್ಳೋದ್ರಿಂದ ಅಲ್ಲಲ್ಲಿ ತಿನ್ನುವಾಗ ಟೇಸ್ಟಿ ಅನ್ಸುತ್ತೆ ರೀ, ಬರುತ್ತೆ ನಿಮಗೆ, ಸ್ಪೈಸಿ ಚೆನ್ನಾಗಿ ಅನಿಸುತ್ತೆ. ಈಗ ಉಳ್ಳಾಗಡ್ಡಿನೂ ಸಹ ಸೇಮ್ ಕ್ಯಾಬೇಜ್ ಯಾವ ಥರ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದೇ ಥರ ಉಳ್ಳಾಗಡ್ಡಿನೂ ಸಹ ಹೆಚ್ಕೊಳ್ರಿ. ಈಗ ನಾವು ಹೆಚ್ಕೊಂಡಿರುವಂಥ ಪದಾರ್ಥಗಳು ನಮ್ಮಲ್ಲಿದ್ದಾವೆ. ಈಗ ಇದಕ್ಕೆ ನಾವು ಒಗ್ಗರಣೆ ಹೊಡಿಬೇಕ್ರಿ. ಅದಕ್ಕೇನು ಬೇಕಾಗೋದಿಲ್ಲ ರೀ ಹೆಚ್ಚಿಗೆ. ಒಂದು ಸ್ವಲ್ಪ ಎಣ್ಣೆ ರೀ, ಅದರೊಳಗೆ ಸಾಸಿವೆ ಜೀರಿಗೆ ಯಾವುದೇ ಥರದ್ದನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು, ಒಂದು ಮೀಡಿಯಮ್ ಕ್ಯಾಬೇಜ್ಗೆ ನಾನಿಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ಉಪಯೋಗಿಸಿದ್ದೀನಿ ನೋಡ್ರಿ. ಇಲ್ಲಿ ಈ ಎಣ್ಣೆಗೆ ಡೈರೆಕ್ಟಾಗಿ ಈಗ ನೀವೇ ಮೆಣಸಿನ್ಕಾಯಿನ ಹಾಕ್ಕೊಂಬಿಡ್ರಿ. ಯಾಕಂದ್ರೆ ಮೆಣಸಿನ್ಕಾಯ್ದು ಸ್ಪೈಸಿ ಅದು ಬಿಡುತ್ತೆ ರೀ ಸ್ವಲ್ಪ ಎಣ್ಣೆ ಒಳಗೆ. ನಮ್ಮಲ್ಲೇ ಮೊದಲೇ ಹೇಳಿದಾಗೆ ಉತ್ತರ ಕರ್ನಾಟಕದೊಳಗೆ ಖಾರ ಅಂತೂ ಸ್ವಲ್ಪ ಹೆಚ್ಚಾಗಿ ತಿಂತಾರಂತ ಹೇಳಿದ್ನಲ್ರಿ. ಹಾಗಾಗಿ ನಾವು ಸ್ವಲ್ಪ ಮೆಣಸಿನ್ಕಾಯಿನೇ ಹಾಕ್ಕೊಳ್ತೀನಿ ಹೆಚ್ಚಾಗಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ರಿ. ನಿಮ್ಗೆ ಸ್ಪೈಸಿ ಅನಿಸಿದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ನಿಮ್ಗೆ ಖಾರ ಬೇಕನ್ಸ್ತಂದ್ರೆ ಹಾಕ್ಕೊಳ್ರಿ. ಸ್ವಲ್ಪ ಮಕ್ಕಳಿಗೆ ಸಲುವಾಗಿ ಮಾಡಕತ್ತಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ರಿ. ಈಗ ಉಳ್ಳಾಗಡ್ಡಿನೂ ಹಾಕಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಬೇಯಲಿ ರೀ ಎಣ್ಣೆ ಒಳಗೆ ಸರಿಯಾಗಿ. ಇದ್ರೊಳಗೆ ನೀವು ಬೇಕಂದ್ರೆ ಕರಿಬೇವನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ರೀ. ಆದರೆ ನಾನಿಲ್ಲಿ ಬರೀ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಅಷ್ಟು ಹಾಕಿ ಮಾಡ್ತಾಯಿದ್ದೀನಿ ರೀ ಪಲ್ಯನ. ಸ್ವಲ್ಪ ನೋಡಿರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಯ್ತು ರೀ, ಇಷ್ಟೇ ರೀ. ಇದಕ್ಕೆ ಮತ್ತೇನು ಹೆಚ್ಚಿಗೆ ಹಾಕೊಳ್ಳೋಂಗಿಲ್ಲ. ಈಗ ಡೈರೆಕ್ಟಾಗಿ ನಾವು ಹೆಚ್ಕೊಂಡಿರುವಂಥ ಕ್ಯಾಬೇಜ್ ಇತ್ತಲ್ರಿ ಅದನ್ನು ಇದಕ್ಕೆ ಬೆರೆಸೋಣ್ರಿ. ನೋಡ್ರಿ, ಈಗ ಈ ಥರ ಬೆರೆಸ್ರಿ. ಇದೆಲ್ಲ ಪ್ರೊಸೆಸಿಂಗ ಮೀಡಿಯಮ್ ಫ್ಲೇಮ್ ಒಳಗೆ ಮಾಡಿರಿ. ನೀವು ಸ್ಟವ್ದು ಮೀಡಿಯಮ್ ಫ್ಲೇಮ್ ಇರಲಿ ರೀ. ಅತಿ ಹೈನೂ ಇಡಬೇಡ್ರಿ, ಅತಿ ಸಣ್ಣದಾಗಿ ಇಡಬೇಡ್ರಿ. ಈಗ ಈ ಥರ ಸ್ಪೂನ್ಲೇ ತಿರುಗಿಸ್ತಾ ಹೋಗ್ರಿ. ಒಂಚೂರು ಅವಾಗವಾಗ ಚಮಚದಲ್ಲೇ ತಿರುಗಿಸ್ತಾ ಫ್ರೈ ಮಾಡಿರಿ ಇದನ್ನು. ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಇರುತ್ತೆ ರೀ. ಹಾಗಾಗಿ ನೀವು ಇದ್ರೊಳಗೆ ನೀರಂತೂ ಹಾಕಲಿಕ್ಕೆ ಹೋಗಬೇಡ್ರಿ. ಒಂದು ಹನಿ ನೀರು ಸಹ ಹಾಕಬೇಡ್ರಿ ಇದ್ರೊಳಗೆ. ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ರೀ. ಈಗ ಹಾಕಬೇಡ್ರಿ ಉಪ್ಪು, ಯಾಕಂದ್ರೆ ಗೊತ್ತಾಗೋದಿಲ್ಲ ರೀ ಉಪ್ಪಿನ ಅಂಶ. ಇದ್ರೊಳಗೆ ಸ್ವಲ್ಪ ಆಲ್ಮೋಸ್ಟ್ ಉಪ್ಪಿನ ಅಂಶ ಇದ್ದೇ ಇರುತ್ತೆ ರೀ. ಹಾಗಾಗಿ ಇದ್ರೊಳಗೆ ಉಪ್ಪು ಈಗಲೇ ಹಾಕ್ಲಿಕ್ಕೆ ಹೋಗಬೇಡ್ರಿ. ನೋಡಿರಿ, ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕ್ಕೊಳ್ರಿ. ಈ ಥರ ಚಮಚ ಹಾಕಿ ತಿರುವಿ ಸ್ವಲ್ಪ ಹಾಗೆ ತಿರುವ್ತಾ ಇರಿ. ನೋಡಿರಿ, ನಮ್ದು ಎಷ್ಟಿದ್ದು ಕ್ಯಾಬೇಜ್ ಎಷ್ಟಾಯ್ತು ಈ ಥರ ಆಗ್ಬೇಕು ನೋಡಿರಿ. ಅದರಲ್ಲೇ ಬೇಯುತ್ತೆ ರೀ. ಇದು ಚೆನ್ನಾಗಿ ಟೇಸ್ಟಿ ಆಗುತ್ತೆ ರೀ, ಮತ್ತು ಸೂಪರಾಗಿ ಬರುತ್ತೆ ರೀ. ನೀವು ಆಯ್ತು ನೋಡಿರಿ, ನಮ್ದು ಪಲ್ಯ ರೆಡಿ ಆಯಿತು. ಅದನ್ನು ಸ್ವಲ್ಪ ಉಮ್ಗಾಯಿಸ್ಕ ಫ್ಲೇಮ್ನ ಆಫ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಈ ಥರ ಇಟ್ಬಿಡ್ರಿ. ಈಗ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ರೀ. ಚಪಾತಿ ಜೊತೆನೇ ಇದು ಸೂಪರ್ ಕಾಂಬಿನೇಷನ್ ರೀ ಪಲ್ಯ. ರೊಟ್ಟಿಗಿಂತ ನೋಡಿರಿ, ನೀವು ರೊಟ್ಟಿ ಜೊತೆ ಸರಿಯಾಗಿ ಅನ್ಸೋದಿಲ್ಲ ರೀ. ಈ ಥರ ಚಪಾತಿ ಜೊತೆ
ಈ ಥರ ಪಲ್ಯ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನಿರಿ, ಸೂಪರ್ ಆಗತ್ತತ್ರಿ. ನೀವು ಬ್ರೇಕ್ಫಾಸ್ಟಿಗೂ ಸೇರಿ ಊಟಕ್ಕೂ ಈ ಥರ ಮಾಡ್ಬೋದು ರೀ. ಆದರೆ ರಾತ್ರಿ ಊಟಕ್ಕೆ ಇದು ಸ್ವಲ್ಪ ಬೇಡ ರೀ ಕ್ಯಾಬೇಜ್, ಯಾಕಂದ್ರೆ ಒಂಚೂರು ಪಚನಕ್ಕೆ ಒಂದು ತೊಂದರೆ ಆಗುತ್ತೆ ರೀ. ಹಾಗಾಗಿ ಇದಕ್ಕೆ ಚಪಾತಿ ಮಾಡ್ಕೊಳಕತ್ತೀವಿ ನೋಡಿರಿ. ಈ ಥರ ಚಪಾತಿನ ನಾವು 3 ಪದರಾಗಿ ಲಟ್ಟಿಸಿ ಮಾಡ್ತೀವಿ ರೀ. ಕೆಲವೊಂದು ಕಡೆಗೆ 2 ಚಪಾತಿಗಳನ್ನು 2 ಥರ ಮಾಡಿ ಅದನ್ನು ಒಂದಕ್ಕೊಂದು ಹಚ್ಚಿ ಈ ಥರನೂ ತಿರುಗಿಸ್ತಾರೆ. ಇಲ್ಲಾಂದ್ರೆ ಒಬ್ಬೊಬ್ಬರು ಒಂದೇ ಥರ ಒಂದೇ ಲೇಯರಾಗಿಯೂ ಚಪಾತಿ ಮಾಡ್ತಾರೆ. ಆದರೆ ನಾವಿಲ್ಲಿ 3 ಪದರಾಗಿ ಚಪಾತಿನ ಮಾಡ್ತೀವಿ ನೋಡಿರಿ. ಇದು ಲೇಯರಾಗಿ ನೈಸಾಗಿ ಬರ್ತಾವೆ ರೀ ಚಪಾತಿ, ಸ್ಮೂತಾಗಿರುತ್ತೆ ರೀ. ಅದರೊಳಗೂ ಈ ಥರದ ಪಲ್ಯ ಜೊತೆ ಚಪಾತಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ರೀ. ರೆಡಿ ಆಯ್ತು ನೋಡಿರಿ ನಮ್ದು ಚಪಾತಿ ತೀಡೋದು. ಇದನ್ನು ಬೇಯಿಸ್ಕೊಳ್ಬೇಕ್ರಿ. ಈಗ ಮಧ್ಯೆ ಎಣ್ಣೆ ಹಚ್ಚಿರ್ತೀವಲ್ರಿ ಚಪಾತಿಗೆ, ಹಾಗಾಗಿ ಮಸ್ತ್ ಉಬ್ಕೊಂಡು ಬರುತ್ತೆ ರೀ. ಮತ್ತು ಪದರಾಗಿನೂ ಬಿಟ್ಕೊಳ್ಳುತ್ತೆ ರೀ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ದೊಡ್ಡ ಮಾಡ್ಬೋದು ರೀ. ನನಗಿಲ್ಲಿ ಈ ಸೈಜಿಂದ ಕರೆಕ್ಟಾಗಿದೆ ರೀ. ನಮ್ದು ತವೆನೋ ಇಷ್ಟೇ ಐತಿ, ಹಾಗಾಗಿ ತವೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೂ ಒಂಚೂರು ಮೇಲೆ ಎಣ್ಣೆ ಹಚ್ಕೊಳ್ತೀನಿ ನೋಡಿರಿ. ಈ ಥರ ನೀವು ಶುಗರ್ನವ್ರಿದ್ರೆ ಎಣ್ಣೆ ಹಚ್ಕೊಳ್ದೇ ಹಿಟ್ಟು ಹಚ್ಚಿ ತೀಡಿ ಮಾಡ್ಕೊಳ್ಬೋದು ರೀ. ನಮ್ಮಲ್ಲೇ ನಡೆಯುತ್ತೆ. ಚಪಾತಿ ಮಕ್ಕಳು ತಿಂತಾರಲ್ರಿ, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಮತ್ತೆ ಈಗ ನೋಡ್ರಿ ಬೇಯಿಸ್ತಾ ಇದ್ದೀನಿ. ಅನ್ನ ಬೇಯಿಸ್ಕೊಳ್ಳೋದು ಅದು ವಿಡಿಯೋ ಆಗಲಿಲ್ಲ ರೀ. ನಾನು ಇನ್ನೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದು ಹೆಂಗಂತ ಹೇಳಿ. ಚಪಾತಿದೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಬೇಕಂದರೆ. ಈಗ ನೋಡಿರಿ ನಮ್ದು 2ನೇ ಚಪಾತಿನೂ ರೆಡಿ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ ಗಟ್ಟಿಯಾದ ಆಹಾರ ತಿಂದುಬಿಟ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಹಸಿವೇ ಆಗೋದಿಲ್ಲ ನೋಡಿರಿ. ಮಕ್ಕಳಂತೂ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಜಾಸ್ತಿ. ಇದು ಈ ಥರ ರೋಲ್ ಮಾಡಿ ನೀವು ಟಿಫನ್ ಒಳಗೆ ಈ ಚಪಾತಿ ಒಳಗೆ ಆ ಪಲ್ಯ ರೋಲ್ ಮಾಡಿ ಹಾಕಿ ಇಟ್ಟರೆ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ನೋಡಿರಿ ಮಧ್ಯಾಹ್ನ. ಇದು ನಮ್ದು 2ನೇ ಚಪಾತಿದ್ದು ರೆಡಿ ಆಗ್ತಾಯಿದೆ ರೀ. ನಾನು ಅದೇ ಹೇಳಿದ್ನಲ್ರಿ, ನಾವು ಮಾಡೋ ಚಪಾತಿ ಎಲ್ಲ 3 ಥರ ಲೇಯರ್ ಈ ಥರ ಮಡ್ಚ್ಕೊಂಡು ಮಾಡ್ತೀವಿ. ಒಬ್ಬೊಬ್ಬರು 2 ಥರ ಮಡ್ಚಿಬಿಟ್ಟು ಮಾಡ್ತಾರಂತ ಹೇಳಿದ್ನಲ್ರಿ. ಇಲ್ಲಾಂದ್ರೆ 2 ಚಪಾತಿನ ಈ ಥರ ಸಣ್ಣ ಸಣ್ಣದಾಗಿ ತೀಡಿ ಅದನ್ನು ಒಂದಕ್ಕೊಂದು ಹಚ್ಚಿ ಚಪಾತಿನ ಮಾಡ್ತಾರೆ. ಈ ಥರ ಮಾಡಿ ನೋಡಿರಿ ನೀವು 3 ಪದರಾಗಿ ಚಪಾತಿ ತುಂಬ ಟೇಸ್ಟಿಯಾಗಿ ಬರ್ತಾವ್ರಿ. ಅಂದರೆ ಟೇಸ್ಟಿ ಅನ್ನೋಕೇನ್ರಿ, ಪದರಾಗಿ ಚೆನ್ನಾಗಿ ಬರ್ತೈತ್ರಿ, ಮೆತ್ತಗಾಗುತ್ತೆ ರೀ. ಮತ್ತು ಹಾಗೆ ನಮ್ದು 2ನೇ ಚಪಾತಿನೂ ರೆಡಿ ಆಯ್ತು ರೀ. ಪಲ್ಯ ಜೊತೆ ಕಾಂಬಿನೇಷನ್ ಚಪಾತಿ ಸೂಪರಾಗಿರುತ್ತೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ. ಹಾಗಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ ನಾವು ಮಾಡ್ಕೊಂಡಿರುವಂಥ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ. ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ಸೂಪರಾಗಿರುತ್ತೆ ರೀ. ಮಧ್ಯಾಹ್ನದ ಊಟಕ್ಕೂ ಸೈ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಸೈ ರೀ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.